तत्र पश्यच्युतान् पार्थः पितृनत पितामहान् आचार्यान् मातुलान् भ्रातॄन् पुत्रान् पौत्रान् सखींस्तथा ಶ್ವಶುರಾನ್ ಸುರಶ್ಚೈವ ಸೇನೆಯೋರುಭಯೋರಪಿ. ಅರ್ಜುನನು ಎರಡೂ ಸೈನ್ಯಗಳಲ್ಲಿದ್ದಂಥ ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ತಾತಂದಿರು, ಗುರುಗಳು, ಸೋದರ ಮಾವಂದಿರು, ಸೋದರರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಮಾವಂದಿರು ಎಲ್ಲ ಹಿತೈಷಿಗಳನ್ನ ನೋಡ್ತಾನೆ. ಅಂದ್ರೆ ರಣಭೂಮಿಯಲ್ಲಿ ರಥವು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಂತಾಗ ಅರ್ಜುನ, ಭೂರಿಶ್ರವನಂತ ತಂದೆ ಊರಗಿಯವರು, ಭೀಷ್ಮ ಸೋಮದತ್ತರಂತ ಪಿತಾಮಹರು, ದ್ರೋಣಾಚಾರ್ಯ ಕೃಪಾಚಾರ್ಯರಂತ ಗುರುಗಳು, ಶಲ್ಯ ಶಕುನಿಗಳಂತ ಸೋದರ ಮಾವಂದಿರು, ದುರ್ಯೋಧನಂತ ಸೋದರರು, ಲಕ್ಷ್ಮಣನಂತ ಮಕ್ಕಳು, ಅಶ್ವತ್ಥಾಮನಂತ ಸ್ನೇಹಿತರು, ಕೃತವರ್ಮನಂತ ಹಿತೈಷಿಗಳು ಮೊದಲಾದವರನ್ನು ನೋಡ್ತಾನೆ. ಎಲ್ಲರನ್ನೂ ಸೈನ್ಯಗಳಲ್ಲಿ ಇದ್ದದ್ದನ್ನು ಕಾಣ್ತಾನೆ ಎಂದು ಈ ಶ್ಲೋಕದಲ್ಲಿ ಅರ್ಥ ಹೇಳ್ತದೆ. ಇವತ್ತಿಗೆ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.